ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ದಾಸವಾಳ ಗಿಡಕ್ಕೆ ಈ ಬೇಸಿಗೆ ಟೈಮಲ್ಲಿ ತುಂಬ ಹುಳಗಳ ಕಾಟ. ಹುಳಗಳು ಅಂತಂದರೆ ಈ ಕಪ್ಪು ಇರುವೆ ಮತ್ತು ಸಣ್ಣ ಸಣ್ಣದು ಏನು ಥರ ಇರುತ್ತೆ ನೋಡಿ, ಅದೇ ತುಂಬ ಹತ್ಕೊಂಡ್ಬಿಟ್ಟಿರುತ್ತೆ ಎಲೆಗಳಿಗೆ ಮತ್ತು ಹೂವು ಮೊಗ್ಗುಗಳಿಗೆ. ನೋಡಿ ಆ ಮೊಗ್ಗಲ್ಲಿ ಯಾವ ರೀತಿ ತುಂಬ್ಕೊಂಬಿಟ್ಟಿದೆ ಅಂದರೆ, ಈ ಬೇಸಿಗೆ ಬಂತು ಅಂದರೆ ಇದೇ ಪ್ರಾಬ್ಲಮ್ಮು. ದಾಸವಾಳ ಗಿಡಕ್ಕಾಗಲಿ ಬೇರೆ ಯಾವುದೇ ಗಿಡಗಳಿಗಾಗಲಿ ಇದೇ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ನೋಡಿ ಎಷ್ಟೊಂದು ತುಂಬ ಗಿಡಗಳಿಗೆ ಹತ್ಕೊಂಡ್ಬಿಟ್ಟಿದೆ. ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಸಣ್ಣ ಸಣ್ಣ ಏನು ಮತ್ತು ಬಿಳಿ ಏನು ಥರ ಮತ್ತು ಕಪ್ಪು ಏನು ಥರ ಈ ಥರ ಎಲ್ಲ ಹತ್ಕೊಂಡ್ಬಿಟ್ರೆ ಅದು ಒಂಥರ ಅಂಟು ಥರ ಬರುತ್ತೆ. ಮುಟ್ಟಿದ್ರೆ ಸಾಕು ಅಂಟು ಥರ ಬರುತ್ತೆ. ಇದನ್ನು ನಾವು ಸಾಯ್ಲಿ ಅಂತ ಸ್ಪ್ರೇ ಎಲ್ಲ ಮಾಡ್ತೀವಿ. ಆದರೂ ಒಂದು ವೇಳೆ ಹೋಗಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಅದನ್ನು ಕಟ್ ಮಾಡಿ ತೆಗೆದುಬಿಡಬೇಕು. ಇಲ್ಲ ಅಂತಂದರೆ ಎಲೆ ಎಲ್ಲ ಪೂರ ತೆಗೆದುಬಿಡ್ರಿ. ನಾನು ಇದನ್ನು ಅಬ್ಸರ್ವ್ ಮಾಡೇ ಇರಲಿಲ್ಲ. ಕೆಲಸದ ಒತ್ತಡದಲ್ಲಿ ನಾನು ಸರಿಗೆ ಇದನ್ನು ದಾಸವಾಳ ಗಿಡ ಗಮನಿಸೇ ಇಲ್ಲ. ಮಾಮೂಲಿ ನೀರು ಹಾಕೋದು, ಗೊಬ್ಬರ ಕೊಡೋದು ಇದೇ ಇದರಲ್ಲಿ ಬ್ಯುಸಿ, ಮತ್ತು ಬೇರೆ ಕೆಲಸಗಳಲ್ಲೆಲ್ಲ ಬ್ಯುಸಿಯಾಗಿದ್ದೆ, ನೋಡೇ ಇಲ್ಲ. ಇವತ್ತು ಏನಕ್ಕೋ ಸುಮ್ಮನೆ ಹೋಗಿ ನೋಡಿದ್ರೆ ನೋಡಿ ಎಷ್ಟೊಂದು ಹತ್ಕೊಂಡ್ಬಿಟ್ಟಿದೆ ಅಂತ. ನಾನು ಕಂಟಿನ್ಯೂಸ್ ಆಗಿ 2 ದಿನ ಹೊಡೆದಿದ್ದೀನಿ. ಕೀಟನಾಶಕನ ಕಂಟಿನ್ಯೂಸ್ ಆಗಿ ಹೊಡೆದಿದ್ದೀನಿ. ನಾವು ಮನೇಲೇ ಇರೋದನ್ನೇ ಉಪಯೋಗಿಸ್ಕೊಂಡು ಮಾಡ್ಬೋದು ಇದು ಹುಳಗಳೆಲ್ಲ ಹೋಗೋದಕ್ಕೆ. ಇದಕ್ಕೆ ಅಂತ ನಾವು ಕೆಮಿಕಲ್ ಎಲ್ಲ ತಂದು ಹೊಡೆಯೋ ಅಂಥದ್ದು ಏನಿಲ್ಲ, ದುಡ್ಡು ಸಹ ಖರ್ಚು ಮಾಡೋಂಗೆ ಏನೂ ಇರೋದಿಲ್ಲ. ನಾವು ಮನೇಲೇ ಉಪಯೋಗಿಸೋ ಅಂಥದ್ದನ್ನೇ ರೆಡಿ ಮಾಡಿಕೊಂಡು ನಾವು ಈ ಹುಳನೆಲ್ಲ ಓಡಿಸ್ಬೋದು. ಅದರಲ್ಲೂ ಈ ಬೇಸಿಗೆ ಕಾಲ ಬಂತು ಅಂದರೆ ಇದೇ ಪ್ರಾಬ್ಲಮ್ಮು. ಹೆಚ್ಚಾಗಿ ಗಾರ್ಡನ್ ಮಾಡೋರಿಗೆ ಈ ಕಪ್ಪು ಇರುವೆಗಳು ಮತ್ತು ಒಂಥರ ವಾಸನೆ ಇರುವೆಗಳು ಈ ಥರ ಎಲ್ಲ ಬರೀ ಇದೇ ಸಮಸ್ಯೆ ಆಗ್ಬಿಟ್ಟಿರುತ್ತೆ. ನನ್ನ ಗಾರ್ಡನ್ನಲ್ಲಿ ಎಲ್ಲ ದಾಸವಾಳ ಗಿಡಕ್ಕೂ ಆಗ್ಬಿಟ್ಟೈತೆ. ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅದು ಅಂಟು ಥರ ಬರುತ್ತೆ ಅದು. ನೋಡಿ ಇವಾಗ ನಾನು ಒಂದು ಬಕೆಟಲ್ಲಿ ಒಂದು 4 ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ. 4 ಲೀಟ್ರ್ ನೀರು ತೊಗೊಂಡು ಅದಕ್ಕೆ ನಾನು 2 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಹಾಕಿ ಮತ್ತು ಸ್ವಲ್ಪ ಇಂಗು, 1 ಚಿಟಿಕೆಯಷ್ಟು ಇಂಗನ್ನ ಹಾಕ್ಕೊಳ್ಳಿ. ನಾವೀಗ ಅಡುಗೆಗೆಲ್ಲ ಉಪಯೋಗಿಸ್ತೀವಲ್ಲ ಆ ಇಂಗನ್ನ ಹಾಕ್ಕೊಳ್ಳಿ. ನೋಡಿ ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೀವು ಇಂಗನ್ನ ಯಾವುದೇ ಕಂಪ್ನಿದಾದರೂ ಪರವಾಗಿಲ್ಲ. ಕೆಲವೊಂದು ಡ್ರೈ ಆಗಿರೋ ಅಂಥದ್ದು ಸಿಗುತ್ತೆ, ಕೆಲವೊಂದು ಇಂಗು ಪುಡಿ ಇರೋ ಅಂಥ ಇಂಗು ಸಿಗುತ್ತೆ. ಯಾವುದಾದ್ರೂ ಪರವಾಗಿಲ್ಲ. ಆ ಇಂಗು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ, ಮತ್ತು ನಾನು ಇದು ತುಂಬ ಹುಳಿ ಬಂದಿರೋ ಅಂತಹ ಮಜ್ಜಿಗೆ, ನಾನು ಆ ಮಜ್ಜಿಗೆನ 1 ಗ್ಲಾಸ್ ತಗೊಂಡು ನೋಡಿ ಅದನ್ನು ಸೋಸ್ಕೊತಾ ಇದ್ದೀನಿ. ಯಾಕೆಂದರೆ ನಾವು ಸ್ಪ್ರೇ ಮಾಡೋದ್ರಿಂದ ಅದರಲ್ಲಿ ಏನಾದರೂ ಅದು ಕೆನೆ ಪನೆ ಥರ ಏನಾದರೂ ಇತ್ತು ಅಂದರೆ ಅದೆಲ್ಲ ಹೋಗಲಿ ಅಂದ್ಬಿಟ್ಟು ನಾನು ಸೋಸ್ಕೊತಾ ಇದ್ದೀನಿ. ನೋಡಿ 1 ಗ್ಲಾಸ್ ತಗೊಂಡಿದ್ದೀನಿ. ಇದು ತುಂಬ ಹುಳಿ ಬಂದಷ್ಟು ಒಳ್ಳೆಯದು. ಇದು ಅದು ಕಪ್ಪು ಏನು ಇದು ಇರುವೆಗಳಿಗೆಲ್ಲ ತುಂಬಾ ಒಳ್ಳೆಯದು. ನೋಡಿ ನಾನು ಅದನ್ನು ಮಜ್ಜಿಗೆ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಅರಿಶಿನ ನಾವು ಉಪಯೋಗಿಸೋದ್ರಿಂದ ಗಿಡಗಳಿಗೆ ಯಾವುದೇ ರೀತಿಯ ಫಂಗಸ್ಸು ಸಹ ಆಗದೆ ಇರೋ ರೀತಿ ತಡೆಯುತ್ತೆ ಈ ಅರಿಶಿನ. ಒಂದು ವೇಳೆ ಏನಾದರೂ ಫಂಗಸ್ಸು ಬಂದಿದ್ರೂ ಸಹ ಅದು ಹೋಗೋದಕ್ಕೇನು ಸಹಾಯ ಆಗುತ್ತೆ ಈ ಅರಿಶಿನ ಪುಡಿ. ಇನ್ನು ಈ ಇಂಗು ಬಳಸೋದ್ರಿಂದ ಗಿಡಗಳಿಗೆ ಒಳ್ಳೆ ಗ್ರೋತು ಸಹ ಕೊಡುತ್ತೆ, ಮತ್ತು ಒಳ್ಳೆ ಪೆಸ್ಟಿಸೈಡ್ ಆಗಿನೂ ಸಹ ಕೆಲಸ ಮಾಡುತ್ತೆ. ಈ ಇಂಗು ಬಳಸೋದ್ರಿಂದ ಈ ಇಂಗಿನ ಸ್ಮೆಲ್ಲಿಗೆ ಯಾವುದೇ ರೀತಿ ಕೀಟಗಳು ಸಹ ಬರೋದಿಲ್ಲ. ಈ ಇಂಗಿನ ವಾಸನೆ ಅಂದರೆ ಇರುವೆಗಳಿಗೆ ಅಲರ್ಜಿ, ಹಂಗಾಗಿ ಅವು ಹತ್ರ ಕೂಡ ಬರೋದಿಲ್ಲ. ಇನ್ನು ಮಜ್ಜಿಗೆ, ಈ ಮಜ್ಜಿಗೆ ಬಳಸೋದ್ರಿಂದ ಗಿಡಗಳಿಗೆ ಒಳ್ಳೆ ಪೌಷ್ಟಿಕಾಂಶನೂ ಸಹ ಕೊಡುತ್ತೆ ಈ ಮಜ್ಜಿಗೆ. ಈ ಮಜ್ಜಿಗೆ ಬಳಸೋದ್ರಿಂದ ಗಿಡಗಳಿಗೆ ಒಳ್ಳೆ ಪೆಸ್ಟಿಸೈಡ್ ಆಗಿನೂ ಸಹ ಕೆಲಸ ಮಾಡುತ್ತೆ. ಅದರಲ್ಲೂ ಹುಳಿ ಮಜ್ಜಿಗೆ ತಗೊಳ್ಳಿ ನೀವು. ಅವಾಗೇನೆ ಫ್ರೆಶ್ ಆಗಿ ಇರೋಂತಹ ಮಜ್ಜಿಗೆ ತಗೋಬೇಡಿ ಯಾವುದೇ ಕಾರಣಕ್ಕೂ. ಚೆನ್ನಾಗಿ ಹುಳಿ ಬಂದಷ್ಟು ಒಳ್ಳೆಯದು ಗಿಡಗಳಿಗೆ. ಈ ಮಜ್ಜಿಗೆ ಬಳಸೋದ್ರಿಂದ ನಾವು ಮಣ್ಣಿನ ಗುಣಮಟ್ಟನೂ ಸಹ ಹೆಚ್ಚಿಸುತ್ತೆ ಈ ಮಜ್ಜಿಗೆ. ನೋಡಿ ನಾನು ಎಲ್ಲ ದಾಸವಾಳ ಗಿಡಕ್ಕೂ ಸ್ಪ್ರೇ ಮಾಡ್ತಾ ಇದ್ದೀನಿ. ನಾನು ಕಂಟಿನ್ಯೂಸ್ ಆಗಿ ಅಂದರೆ ಒಂದೇ ಇದು ಪೆಸ್ಟಿಸೈಡ್ನ ನಾನು ಹಾಕಿಲ್ಲ, ಬೇರೆ ಬೇರೆ ಥರದ್ದೆಲ್ಲ ಹಾಕಿದ್ದೀನಿ. ಹಂಗಾಗಿ ಎಲ್ಲ ಕ್ಲಿಯರ್ ಆಗಿದೆ. ನಾನು ಯಾವ್ಯಾವ ಥರ ಹಾಕಿದ್ದೀನಿ ಅಂತ ಮುಂದಿನ ವಿಡಿಯೋದಲ್ಲೂ ಸಹ ತೋರಿಸ್ತೀನಿ. ಕಂಟಿನ್ಯೂಸ್ ಆಗಿ ನಾನು ಹೊಡೆದಿದ್ದೀನಿ, ಹಂಗಾಗಿ ಒಂದೂ ಇಲ್ಲ ಇವಾಗ ನನ್ನ ಗಾರ್ಡನಲ್ಲಿ ಎಲ್ಲ ಕ್ಲಿಯರ್ ಆಗಿದೆ. ಈ ಥರ ಮಾಡ್ಕೊಳ್ಳಿ. ಈ ಬೇಸಿಗೆ ಟೈಮಲ್ಲಂತೂ ಹೆಚ್ಚಾಗಿ ಬರುತ್ತೆ ದಾಸವಾಳ ಗಿಡಕ್ಕೆ. ಹಳೆ ವಿಡಿಯೋದಲ್ಲೆಲ್ಲ ನೋಡಿದ್ದೀರಾ, ನನ್ನ ಗಾರ್ಡನ್ನಲ್ಲಿ ಹೆಚ್ಚಾಗಿ ದಾಸವಾಳ ಗಿಡನೇ ಇರೋದು.
ಇರೋದು. ಹಾಗಾಗಿ ಅದು ಲೆಕ್ಕ ಮಾಡಿಲ್ಲ ನಾನು ಎಷ್ಟು ದಾಸವಾಳ ಗಿಡಗಳಿದ್ದಾವೆ ಅಂತ. ಹಾಗಾಗಿ ನಾನು ಎಲ್ಲ ದಾಸವಾಳ ಗಿಡಗೂ ಸ್ಪ್ರೇ ಮಾಡಿದ್ದೀನಿ. ಅಂದರೆ ಇವಾಗ ಯಾವುದೂ ಒಂದು ಏನಿಲ್ಲ, ಯಾಕೆಂದರೆ ನಾನು 2 ದಿವಸ ಕಂಟಿನ್ಯೂಸ್ ಆಗಿ ಇದು ಸ್ಪ್ರೇ ಮಾಡಿದ್ದೀನಿ ಬಿಡದೇ ಇರೋ ಥರ. ಅಂದರೆ ತುಂಬ ಆಗ್ಬಿಟ್ಟಿತ್ತು, ನೋಡಿದ್ರೆ ನನಗೇನೆ ಬೇಜಾರಾಗ್ಬಿಡ್ತು. ಹಂಗಾಗಿ ಕಂಟಿನ್ಯೂಸ್ ಆಗಿ ಸ್ಪ್ರೇ ಮಾಡಿರೋದ್ರಿಂದ ಎಲ್ಲ ಕಡಿಮೆ ಆಗಿದೆ. ಇವಾಗ ಯಾವುದೇ ರೀತಿ ಏನು ಆ ಥರದ್ದು ಏನೂ ಇಲ್ಲ. ಮತ್ತು ಬೆಂಡೆಕಾಯಿ ಗಿಡಕ್ಕೂ ಸಹ ಹತ್ಕೊಂಡ್ಬಿಟ್ಟಿತ್ತು. ಈ ಒಂದು ಗಿಡಕ್ಕೆ ಬಂತು ಅಂದರೆ ಎಲ್ಲ ಗಿಡಕ್ಕೂ ಸ್ಟಾರ್ಟ್ ಆಗಿಬಿಡುತ್ತೆ. ಹಂಗಾಗಿ ನಾನು ಆ ಬೆಂಡೆಕಾಯಿ ಗಿಡಕ್ಕೂ ಹೊಡೆದಿದ್ದೀನಿ. ಅದೇನು ತೋರಿಸಿಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ. ಮುಂದೆ ಇನ್ನೊಂದು ಪೆಸ್ಟಿಸೈಡ್ ಹೊಡಿತೀನಲ್ಲ ಆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಇದು ದಾಸವಾಳ ಗಿಡಕ್ಕಂತೂ ಎಲೆಗೂ ಅಂತ್ಕೊಂಡ್ಬಿಟ್ಟಿತ್ತು. ಅದು ಒಂದು ಬಂತು ಅಂದರೆ ಇಡೀ ಆವರಿಸ್ಕೊಂಡ್ಬಿಡುತ್ತೆ ಎಲ್ಲ ಗಿಡಗಳಿಗೂ. ನೋಡಿ ಅಲ್ಲಿ ವೈಟ್ಗೆ ಮತ್ತು ಕಪ್ಪುಗೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅದನ್ನು ಎಲ್ಲನೂ ರಿಮೂವ್ ಮಾಡಿದ್ದೀನಿ. ಇವಾಗ ಎಲ್ಲನೂ ಪೆಸ್ಟಿಸೈಡ್ ಹೊಡೆದು ಎಲ್ಲನೂ ಕ್ಲಿಯರ್ ಮಾಡಿದ್ದೀನಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಬೇಕಾದ್ರೂ ಫಸ್ಟು ನಾನು ಟ್ರೈ ಮಾಡ್ತೀನಿ. ಅದರಿಂದ ನನಗೆ ರಿಸಲ್ಟ್ ಬಂತು ಅಂದರೆ ಆಮೇಲೆ ನಾನು ವಿಡಿಯೋ ಮಾಡಿ ಹಾಕೋದು. ನನಗೆ ಇದರಿಂದ ರಿಸಲ್ಟ್ ಸಿಕ್ಕಿರೋದ್ರಿಂದ ನಿಮಗೂ ಸಹ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನಿಮ್ಮ ಗಾರ್ಡನ್ನಲ್ಲೂ ಏನಾದರೂ ಈ ಥರ ಇತ್ತು ಅಂದರೆ ಈ ಥರ ಪೆಸ್ಟಿಸೈಡ್ ಹೊಡೀರಿ, ಕಡಿಮೆ ಆಗುತ್ತೆ. ಇದು ಕಡಿಮೆ ಆಗಲ್ಲ ಅಂತ ಏನಿಲ್ಲ, ಖಂಡಿತ ಕಡಿಮೆ ಆಗುತ್ತೆ. ಟ್ರೈ ಮಾಡಿ ನೋಡಿ ಹೆಂಗೆ ಬಂದಿದೆ ಅಂತ. ಮೊಗ್ಗೆಲ್ಲ ಈ ಥರ ಬಂತು ಅಂದರೆ ಹೂವು ಸಹ ಅರಳೋದಿಲ್ಲ, ಮೊಗ್ಗೆಲ್ಲ ಉದುರಿ ಹೋಗುತ್ತೆ. ಈ ಥರ ಹೆಚ್ಚು ಬರೋ ಥರ ನಾವು ಬಿಡಬಾರ್ದು ಗಾರ್ಡನ್ನಲ್ಲಿ. ಇದರಲ್ಲಿ ನಿಮಗೆ ಕಾಣಿಸ್ತಿದ್ಯೋ ಏನೋ ಗೊತ್ತಿಲ್ಲ ನೋಡಿ, ನನ್ನ ಕೈಗೆಲ್ಲ ಅಂಟ್ಕೊಂಡಿದೆ ನೋಡಿ. ನಾನು ಅಲ್ಲಿ ತೋರಿಸ್ಬೇಕಾದ್ರೆ ನೋಡಿ ಅಲ್ಲಿ ನನ್ನ ಕೈಯಲ್ಲೆಲ್ಲ ಆಗಿದೆ. ಹಂಗಾಗಿ ನಾವು ಇವಾಗ ಪೆಸ್ಟಿಸೈಡ್ ಹೊಡಿಬೇಕಾದ್ರೆ ಈ ಥರ ಕೈಯಲ್ಲಿ ಹಿಡ್ಕೊಳ್ಳಿ. ಅದನ್ನು ಒಂದು ರೆಂಬೆನ ಕೈಯಲ್ಲಿ ಹಿಡ್ಕೊಂಡು ಈ ಥರ ಹೊಡಿಬೇಕು. ನಾನು ಹಿಡ್ಕೊಂಡು ಹೊಡಿತಿದ್ದೀನಿ ನೋಡಿ, ಈ ಥರ ಮಾಡಬೇಕು. ಆವಾಗ ಅದು ಏನು ಮಾಡುತ್ತೆ, ಸತ್ತೋಗುತ್ತೆ. ಮತ್ತು ಕೆಳಗಡೆನೂ ಬಿದ್ದೋಗುತ್ತೆ. ಅದು ಕೆಳಗಡೆ ಬಿದ್ದು ಸತ್ತೋಗುತ್ತೆ, ಅದು ಇರೋದಿಲ್ಲ ಮತ್ತೆ. ಹಂಗಾಗಿ ಈ ಥರ ಮಾಡ್ಕೊಳ್ಳಿ. ಮಳೆಗಾಲದಲ್ಲಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗೋದಿಲ್ಲ. ಯಾಕೆ ಅಂದರೆ ಮಳೆ ನೀರು ಬೀಳ್ತಿರುತ್ತಲ್ಲ, ಮಳೆ ನೀರಿಗೆ ಇವೆಲ್ಲ ಹೊಲ್ಟೋಗುತ್ತೆ, ಇರೋದಿಲ್ಲ. ಈಗ ಬೇಸಿಗೆ ನೋಡಿ, ಬೇಸಿಗೆನಲ್ಲೇ ಜಾಸ್ತಿ ಹಿಂಸೆ ಅನ್ನಿಸ್ತೈತೆ. ಈ ದಾಸವಾಳ ಗಿಡದಲ್ಲೇ ಈ ಕಪ್ಪು ಏನದೇ ಒಂದು ತಲೆನೋವು ಆಗ್ಬಿಟ್ಟಿರುತ್ತೆ. ನಾವು ಅವಾಗವಾಗ ಗಮನಿಸ್ತಾ ಇರಬೇಕು. ದಾಸವಾಳ ಗಿಡದ ಕಡೆ ಗಮನಿಸಿ ಈ ಥರ ಪೆಸ್ಟಿಸೈಡ್ ಯಾವುದಾದ್ರೂ ಸರಿ ಹೊಡಿತಾ ಇರಬೇಕು. ಅವಾಗೇ ಗಿಡ ಹೆಲ್ದಿಯಾಗೂ ಇರುತ್ತೆ, ಹೂವು ಸಹ ಚೆನ್ನಾಗಿ ಸಿಗುತ್ತೆ. ಈ ಥರ ಜಾಸ್ತಿ ಏನೆಲ್ಲ ಆಗೋ ಥರ ಬಂತು ಅಂದರೆ ಗಿಡಗಳು ಸತ್ತೋಗೋ ಚಾನ್ಸು ಕೂಡ ಇರುತ್ತೆ. ಮತ್ತು ಹೂವು ಆಗೋದಿಲ್ಲ, ಮೊಗ್ಗು ಸಹ ಉದುರೋಗುತ್ತೆ. ನಾನೊಂದು ಯೆಲ್ಲೋ ಕಲರ್ ದಾಸವಾಳ ಹೂವು ಮೊಗ್ಗು ತೋರಿಸ್ತೆ ನೋಡಿ, ಅದ್ರೊಳಗಡೆನೆ ಹೆಂಗೆ ಅಂಟ್ಕೊಂಡಿದೆ ನೋಡಿ. ಇದು ಏನೆಲ್ಲ ಅದು ಮೊಗ್ಗು ಹಿಂಗೆ ಓಪನ್ ಮಾಡ್ತು ಅಂದರೆ ಆ ಮೊಗ್ಗೊಳಗೇನೆ ಸೇರ್ಕೊಂಡ್ಬಿಟ್ಟಿದ್ದೇವೆ, ಎಲ್ಲ ಹಿಂಡ್ ಥರನೇ ಸೇರ್ಕೊಂಡ್ಬಿಟ್ಟಿದೆ ನೋಡಿ. ನಾನು ಕಂಟಿನ್ಯೂಸ್ ಆಗಿ ಹೊಡೆದಿರೋದ್ರಿಂದ ಎಲ್ಲ ಕ್ಲಿಯರ್ ಆಗಿದೆ ಇವಾಗ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.